ಶಬರಿಮಲೆ ಮಲಿಕಂಠ ಹುಲಿ ಮ್ಯಾಲ ಬರ್ತಾನ. ಆದ್ರೆ ಈ ವಕ್ರತುಂಡ ಸ್ಟೇಜ್ ಮೇಲೆ ಬಂದ್ರೆ ಒಂದ್ ದರ್ಬಾರ್ ಇರುತ್ತೆ. ನನ್ನ ಚಪ್ಪಲಿ ಶಬ್ದ ಕೇಳಿದ್ರೆ ಸಾಕು, ಹೇಳಿ ಅಂತ ತಲೆಮರೆಸಿಕೊಂಡುಕೊಳ್ಳುವ ಈ ಚಂಡ ಸಮಾಜದಲ್ಲಿ ನನ್ನ ವಿರುದ್ಧ ತಲೆ ಎತ್ತಿ ನಿಲ್ಲುವ ಈ ಚಂಡ ಸಮಾಜದಲ್ಲಿ ಯಾರು ಹುಟ್ಟಿಲ್ಲ. ಈ ದೇಶ ಇರುವುದು ಕೆಟ್ಟ ರಾಜಕಾರಣಿಗಳ ಕೈಯಲ್ಲಿ, ದುಡ್ಡಿರುವುದು ಬಂಡ ಶ್ರೀಮಂತರ ಕೈಯಲ್ಲಿ. ಸತ್ಯ ಇರೋದು ಈ ವಕ್ರತುಂಡನ ಕೈಯಲ್ಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ. ಏನಪ್ಪ ಇವನು ಶ್ಲೋಕ ಹೇಳಕತ್ತಾನಂತ ಶಾಕ್ ಆಗ್ತೀರ? ಇವನು ಪೂಜಾರಿ ಅಲ್ಲ, ನಾರಿಯರ ಹಿತಚಿಂತಕ, ನಕ್ಕು ನಟನೆ ಮಾಡುವ ನಯವಂಚಕ. ನಂದು ಶ್ರೀರಾಮ್ ಕ್ಯಾರೆಕ್ಟರ್ ಅಲ್ಲ, ಪಕ್ಕ ಪಕ್ಕ ರಾವಣನ ಕ್ಯಾರೆಕ್ಟರ್. I am the villain. ಆದ್ರೆ ಆ ರಂಗೇಗೌಡನ ತಂಗಿ ರೇವತಿ ಸ್ವರ್ಗಲೋಕವನ್ನೇ ನಾಶಿಸುವ ಅಂದದ ಅರಗನಿ ರೇವತಿಯನ್ನು ಅನುಭವಿಸಲೇಬೇಕು. ಬಡ್ಡಿ ಮಾರ ರವಿ ಇಲ್ಲೇ ಕಡಲು ಪೇಸ್ ಪೇಸ್ ಮಾಡ ಬಸ್ ನಿಮ್ಮ ವಿರುದ್ಧ ಸಾಕ್ಷಿ ಹೇಳ್ತೀನಂತ ಕೋರ್ಟಿಗೆ ಹೊರಟಿದ್ದ. ದಾರಿಯಲ್ಲಿ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದೇವೆ. ಅಚ್ಚಲೇ ಕುತ್ತೆ, ನನ್ನ ವಿರುದ್ಧ ಸಾಕ್ಷಿ ಹೇಳಷ್ಟು ಧೈರ್ಯ ಬಂತ? ಕ್ಷಣದಲ್ಲಿ ಆರೋದು ಮಗನ ನಿನ್ನ ಪ್ರಾಣ ಪಕ್ಷಿ. ವಕ್ರತುಂಡ ಮಾತಾಡ್ತೀಯ? ಮುಚ್ಚಿದ್ರು ಸರಿ, ಮಣ್ಣಲ್ಲಿ ಮಣ್ಣಾಕಿ ಮುಚ್ಚಿದ್ರು ಸರಿ. ಕೊಲೆ ಸುಲಿಗೆ ಮಾಡೋ ನಿನಗೆ ಇಷ್ಟ ಇರ್ಬೇಕಾದ್ರೆ ನಿನ್ನನ್ನು ನೇಣು ಕುಣಿಕೆಗೆ ನೇತಾಕಿ ಬಿಡ್ತೇನೆ. ಗಲಕಾಗುತ್ತ ನೀನು ಇವತ್ತು ಎಡ್ಗಡೆ ಬಂದತ್ತೆ ಕಾಣುತ್ತೆ. ಗಂಧದ ಮರವನ್ನು ಕಡ್ದ ರಾಜ ರಸೋಗಿ ಜಾಗ ಜಂಗಲ್ ಕಾಯಂ ಟೈಗರ್ ಪಡೆದಿದ್ದಾರೆ ನಮ್ಮ ಬಾಸ್ ವಕ್ರತುಂಡ. ಯಾರು ಗೊತ್ತೇನೋ, ನಾಯವೇ ತನ್ನ ಹುಷರು, ಕರ್ತವ್ಯ ತನ್ನ ದೇವರೆಂದು ತಿಳಿದು ಗಂಧದ ನಾಡನ್ನು ಕಾಪಾಡ್ಲಿ ಅಂತ ನಿಮ್ಮಂತ ಕೆಟ್ಟವ್ರು ಲೋಟಡಿಸಿದ ಫಾರೆಸ್ಟ್ ಆಫೀಸರ್ ಪ್ರಕಾಶ್ ಕುಮಾರ್ ಅವ್ರ ಮಗ ರವಿ ಕುಮಾರ್ ಅದೇನೆ. ಹೊಸದಾಗಿ ಡ್ಯೂಟಿಗೆ ಬಂದಾಗ
ಅಪ್ಪ ಒಳ್ಳೆ ತರ ಮೆರೆದಿದ್ದ. ಮುಂದೇನಾಯ್ತು? ನಮ್ಮ ಬಾಸ್ ವಕ್ರತುಂಡ ಬೀಸಿದ ಬಳಿಯಲ್ಲಿ ಸಿಕ್ಕು ಸತ್ತು ಸಮಾಧಿಯಾದ. ನಿಮ್ಮಪ್ಪ ಪ್ರಕಾಶ್ ಕುಮಾರ್ ಸತ್ಯಮೇವ ಜಯತೆ ಸಾಯಿ ಕುಮಾರ್ ತರ ಡೈಲಾಗ್ ಹೊಡಿತು ನನಗೆ ಆರ್ಡರ್ ಮಾಡಿ ನಾನ್ ಬೀಸಿದ ಬೊಂದಿಕೆ ನೇಟಿಗೆ ಸಿಕ್ಕು ಸತ್ತೋಗಿಬಿಟ್ಟ. ಲೇ ಪಾಪಿ ಒಕ್ಕರ್ದೊಡ್ಡ ನಮ್ಮಪ್ಪನ ಕೊಂದ ನಿನ್ನ ಮಾತ್ರ ಸಮಯ ಬಿಡೋದಲ್ಲ. ದೊಡ್ಡ ಅಂತವ್ರು ನೋಡಿ ನೆತ್ತಿಗಡಿಸ್ಬಿಡುತ್ತೆ. ಮೇಲಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆ ಕೇಸನ್ನು ಅಲ್ಲೇ ಕ್ಲೋಸ್ ಮಾಡಿಬಿಟ್ಟೆ. ವಕ್ರತುಂಡ ನಿಮ್ಮ ಅಪ್ಪ ಎನ್ಕೌಂಟರ್ ಮಾಡ್ತಾನೆ ಅಂತ ನಮ್ ರೋಗ ಘೋಷಣೆಗಿದ್ದ. ನಮ್ ಬಾಸ್ ಕೌಂಟರ್ ಕೊಟ್ಟು ಪರಮಾತ್ಮ ಪಾಲಿಗೆ ಪಾರ್ಸಲ್ ಮಾಡಿಬಿಟ್ರು. ನಿನ್ನಂತ ಕೆಟ್ಟ ಸಂಹಾರಕ್ಕಾಗಿ ಸಿರಿಯಮ್ಮ ಕೈಲಿಗಿದಾಗ ಅವತಾರ ಇದ್ದೇ ಬರ್ತಾನೆ. ಲೇ ಪಾಪ ಹೋಗ್ಕೊಡ್ತೀನಿ ನಿನ್ನ ಪಾಪದ ಮೂಟೆ ಹೆಗಲು ಎತ್ತಲಿ ನಿನ್ನ ರೋಡ್ಲವನ್ನ ಚಂಡಾಡಲೇ ಬಿಡಲಾರನು ಆ ಕೊಂಡ ಪರಶುರಾಮ. ಏನ್ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೆ ಈ ಲಾಂಗ್ ಅವತ್ತು ನಿಮ್ಮಪ್ಪ ಪೊಲೀಸ್ ಪವರ್ ಐತಂತ ನನಗೆ ಆರ್ಡರ್ ಮಾಡಿದ್ದೆ ನಾನು. ಅದಕ್ಕೆ ಅವನನ್ನು ಸುಮ್ಮನೆ ಬಿಡ್ತೇನೆ ಅನ್ಕೊಂಡ್ಯಾ? ಇದು ನನ್ ಕಾಡು, ಇದು ನನ್ನಾಡು. ನಾನಿಲ್ಲಿ ಗುಡುಗಿದ್ರೆ ಅಂಡರ್ ವರ್ಲ್ಡ್ ಅದ್ರೋಗುತ್ತೆ. ನಾನಿಲ್ಲಿ ಖರ್ಚಿನ ಮಾಡಿದ್ರೆ ಕಾಣಿಸಕೊಳ್ಳುವೆ ಅದ್ರೋಗುತ್ತೆ ಕಣೋ. ಇದು ವಕ್ರತುಂಡನ ಕೋಟೆ ಕಣೋ. ಬಾಡಿಗಾರ್ಡ್ಸ್, ಈ ವೇಸ್ಟ್ ಡೆಡ್ ಬಾಡಿಯನ್ನು ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಹೂತಾಕ್ಬಿಡಿ. ಹಾಗೆ ಅದ್ರ ಮೇಲೆ ಒಂದು ಹೂವಿನ ಗಿಡ ಇಟ್ಬಿಡಿ. ಯಾಕಂದ್ರೆ ಯಾರಿಗೂ ಸಂದೇಹ ಬರ್ಬಾರ್ದಲ್ಲ ಅದಕ್ಕೆ. ಓಕೆ ಬಾಸ್, ಬಾಡೇನು ಈ ವಕ್ರತುಂಡ ಒಲಿದವರಿಗೆ ಹೂವಾಗ್ತಾನೆ, ಮುನಿದವ್ರಿಗೆ ಎಡಿ ನಾಗರ ಆಗ್ತಾನೆ. ನನ್ನ ಮುಂದೆ ಹವಾ ತೋರಿಸಲು ಬಂದ್ರೆ ಹರಿಶ್ಚಂದ್ರ ಘಾಟ್ಗೆ ಅವರ ಮಿಸ್ಟರ್, ಈ ರೀತಿ ಅಡ್ಡದಾರಿಯಲ್ಲಿ ನಿಂತಿರುವಿರಲ್ಲ, ಮರ್ಯಾದಸ್ತರ ಹೆಣ್ಣು ಮಕ್ಕಳು ಅಡ್ಡಾಡುವುದು ಹೇಗೆ? ಸ್ವಲ್ಪ ದಾರಿ ಬಿಟ್ಟು ನಿಂತೀರಾ? ಓ ಮೈ ಗಾಡ್, ಬಿರಿಯಾನಿ ಬಂದು ಬಾಯಿಗೆ ಬಿತ್ತಲ್ಲ. ಬಂದು ಬಿಟ್ಟಿಯಾ ನನ್ನ ಕನಸಿನ ಲೋಕದ ರಾಣಿ? ಹೌದು, ನೀವ್ ಯಾರು? ನನ್ನ ಪರಿಚಯ ನಿಮ್ಗೆ ಮೊದಲೇ ಇದೆಯಾ? ತುಂಬಾ ಚೆನ್ನಾಗಿ ಗೊತ್ತೋ ಚಿನ್ನ. ಹೆಂಗ್ ಮರೆಗಾಗುತ್ತೆ ನಿನ್ನ? ಹೈಸ್ಕೂಲ್ ಕಲಿಯೋ ಹೊತ್ತಿನಲ್ಲಿ ಕೆನ್ನೆಗೆ ಮುತ್ತು ಕೊಳೆಯ ಸಮಯದಲ್ಲಿ ಮೆತ್ತನೆ ಜಾರಿ ಪೊಟ್ಟಣಿಕೆ ಹಾರಿ ಹೋದ ಪರಿವಾಳಕ್ಕೆ
ನನ್ನ ಪರಿಚಯ ಇಲ್ಲವೇ? ಛೇ, ನನಗೆ ಖಂಡಿತ ಗೊತ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದ ಆನೆ. ಇಲ್ಲಿಗೇಕೆ ಬಂತು? ದಾರಿ ತಪ್ಪಿ ಬಂತು. ಕಬ್ಬಿನ ಸಾಲ ಹೋಯಕ್ ಬಂತು. ಯಾರೇ ಬಲ್ಬೋಲ್ ಇವಾಗ ನೆನಪಾಯ್ತಾ? ಓ ಮೈ ಗಾಡ್, ವಕ್ರತುಂಡ, ನೀನು ಅಂದು ನಾನು ಎಷ್ಟೇ ಬೇಡ ಬೇಡ ಅಂದ್ರು ಕಬ್ಬಿನ ಗದ್ದೆಯಲ್ಲಿ ನನ್ನ ಮುದ್ದಾಡಲು ಕರೆದೆ ಅಲ್ಲ, ಅಂದು ಕೊಟ್ಟ ನಿನ್ನ ಕೆನ್ನೆಗೆ ಏಟು. ನನಗ ಹೊಡೆದ ಏಟಿನ ರುಚಿ ನಿನ್ನ ಮೇಲಿನ ಚಪ್ಪಲ ಜಾಸ್ತಿ ಮಾಡಿದೆ. ಬೇಗಿನ ಬಂದು ನೀಡು ನನ್ನ ಕೆನ್ನಿಗೊಂದು. ಪ್ಲೀಸ್ ಅನ್ನ ದಯವಿಟ್ಟು ಬಿಟ್ಬಿಡು. ನಾನು ನಿನಗೆ ನಾಳೆ ಮೀಟ್ ಆಗ್ತೀನಿ. ತುಂಬಿ ತಿಳುಕೊ ನಿನ್ನ ಯೌವನದ ಬಲುವಿಗೆ ಗಾಳಿ ತುಂಬಲು ಬಂದಿರುವ ಗೂಳಿ ಕಣೆ. ಈ ವಕ್ರ ತುಂಬ ಗಾಂಚಾಲಿ ಮಾಡಿದೆ. ಚಂಚಲ ಮನಸ್ಸಿನಿಂದ ಮುತ್ತಿನ ಚಿಂಚನ ನೀಡಿ ಮಂಚಕ್ಕೆ ಬಂದು ಸುಖ ಉಣಿಸಿದ್ರೆ ಬಾರೇ ನನ್ನ ಬಂಗಾರಿ. ನೋಡು, ದಯವಿಟ್ಟು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನನ್ನೇನು ಮಾಡಬೇಡ. ದಯವಿಟ್ಟು ಬಿಟ್ಬಿಡು. ತೊಡೆ ಕಾಣುವಾಗ ಮಿಡಿ ತೊಟ್ಟ ನಿನ್ನ ನೋಡಿದರೆ ಎತ್ತಿ ಆಡದೆ ಬಿಡಲಾರದು ನನ್ನ ಮಿಡಿ ನಾಗರ. ಪ್ಯಾಷನರಿ ತೊಟ್ಟು ಟೆನ್ಷನ್ ಕೊಡು ನಿನಗೆ. ಶೀಲ ಕಳೆದು ಪ್ರಮೋಷನ್ ಕೊಡಲೇಬೇಕು. ಫ್ಯಾಷನ್ ಇದು ನನ್ನ ಹಾಬಿ. ಅದನ್ನು ಕೇಳುವ ಹಕ್ಕು ನಿನಗೂ ಇಲ್ಲ, ನಿಮ್ಮ ಅಪ್ಪನಿಗೂ ಇಲ್ಲ. ಪ್ಯಾಷನರಿ ತೊಡುವುದು ಹೆಣ್ಣಿನ ಕುಲಕ್ಕೆ ತಪ್ಪೇ ಎಂದು ಕೇಳ್ತಿಲ್ಲ ರೇವತಿ. ನಮ್ಮ ಭಾರತದ ಸಂಸ್ಕೃತಿ ನಾರಿಯರು ಹೆಂಗಿರ್ಬೇಕನ್ನೋದನ್ನ ನಾನು ಹೇಳ್ತೀನಿ ಕೇಳಿ. ಹಣೆ ತುಂಬ ಕುಂಕುಮ, ಕೈಗಳಿಗೆ ಹಸಿರು ಬಳೆ, ತಲೆ ತುಂಬ ಸೆರಗು ಹೊಂಟೆ ನಡೆದರೆ ಸಾಕು ಎಂತವ್ರು ಎತ್ತಿನೆತ್ತು ಕೈ ಮುಗಿತಾರೆ ಕಣೆ. ಇದು ನಮ್ಮ ಸಮಾಜ. ನೋಡು, ಫ್ಯಾಷನ್ ಅರ್ಬಿ ತೊಟ್ರೆ ಏನಾಗುತ್ತೆ? ಇದು ಕಲಿಯುಗ. ಹತ್ತೂರ ಗೌಡನ ತಂಗಿ ನೀನು. ಈ ರೀತಿ ಫ್ಯಾಷನ್ ತೊಟ್ಟರೆ ನಾನಷ್ಟೇ ಅಲ್ಲ, ಮುಪ್ಪಾನ ಮುದ್ಕೊಂಡು ಕೂಡ ಒಂದು ಚಾನ್ಸ್ ಕೇಳ್ತಾನೆ ಗೊತ್ತಾ? ನೋಡು, ಹೆಣ್ಣು ತಪ್ಪು ಮಾಡಿದಾಳೆ ಅಂತ ಇದೆಯಲ್ಲ, ನಾವು ತಪ್ಪು ಮಾಡಿದ್ದಾದ್ರೂ ಏನು? ತಪ್ಪು ಮಾಡಿದಾದ್ರೂ ಏನು? ಕಾಲೇಜ್ ಕಲಿಯೋ ಹೊತ್ತಿನಲ್ಲಿ ಲಾಡ್ಜ್ಗೆ ಹೋಗಿ ಮೋಜು ಮಸ್ತಿ ಮಾಡಿ ಬರೋದು ತಪ್ಪಲ್ಲವೇ? ತೊಡೆ ಕಾಣೋಗೆ ಮಿಡಿ ತೊಟ್ಟು ಬಾರು ಪಪ್ಪು ಡಿಸ್ಕೋ ಅಂತ ತಿರುಗೋದು ತಪ್ಪಲ್ಲವೇ? ಹರಿಯದ ಹುಡುಗರ ಮನಸ್ಸು ಕೆಡಿಸಿ ಅವರ ಪ್ರಾಣ ತೆಗೆಯೋದು ತಪ್ಪಲ್ಲವೇ? ಅದು ಅವರವರ ಹಣೆ ಬರಹ. ಆ ಹಣೆ ಬರಹಕ್ಕೆ ನಾವು ಹೊಣೆನಾ? ಸಜ್ಜನ ನಾರಿಯರ ಗೆಜ್ಜೆ ಸದ್ದು ಕೇಳಿದರೆ ಸಾಕು ಬೆರೆತು ದಾರಿ ಬಿಡುತ್ತೆ ನಮ್ಮ ಸಮಾಜ. ಮುಚ್ಚಿಡಬೇಕಾದ ವಸ್ತುವನ್ನು ನಿಚ್ಚಳವಾಗಿ ತೆರೆದಿಡೋ ನಿನ್ನ ಕಾಮುಕತನದಿಂದ ಕಾಣುತ್ತೆ ಅದೇ ಸಮಾಜ. ಏಯ್, ಮುಚ್ಚೋ ಬಾಯ್ನ. ಒಂದು ಹೆಣ್ಣು ಹೊರಗಡೆ ಹೊಂಟ್ರೆ ಸಾಕು ಕಾಮುಕ ದೃಷ್ಟಿಯಲ್ಲಿ ನೋಡುತ್ತದೆ ಈ ನಿನ್ನ ಸಮಾಜ. ಹತ್ತದಲ್ಲಿ ಅವರು ನೋಡೋ ನೋಟದಲ್ಲೇ ಇದೆ ಕೆಟ್ಟತನ. ಈ ರೀತಿ ಫ್ಯಾಷನ್ ಅರಿವು ತೊಟ್ಟು ಹೊಂಟರೆ ನಾನಷ್ಟೇ ಅಲ್ಲ, ಇಲ್ಲಿ ಕುಂತಿರುವಂತ ಹುಡುಗರು ಕೂಡ ಮುದುಕರು ಕೂಡ ಒಂದು ಚಾನ್ಸ್ ಕೈಯಲ್ಲಿರೋ ಕೋಲು ಬಡಿಸಿ ಚಾನ್ಸ್ ಕೇಳ್ತಾರೆ ಗೊತ್ತಾ?
ನೋಡು, ನಾನು ಸಂಪ್ರದಾಯಸ್ಥರ ಮಣಿತನದ ಹುಡುಗಿ. ನನ್ನನ್ನ ಬಿಟ್ಟು ಬಿಡು. ಮೊದಲು ಆ ಹೊಲಸು ಆಸೆಯನ್ನ ಬಿಟ್ಟು ಬಿಡು. ಮುಂಜಾನೆ ಮನೆ ಮುಂದರ್ ರಂಗೋಲಿ ಹಾಕೋ ನಿನಗ ಇಷ್ಟು ಪೊಗರಿರ್ಬೇಕಾದ್ರ ಮಿಸ್ಟರ್ 360 ವಿಲಿಯರ್ ತರ 6 ಬಾರ್ಸೋ ಹೋಗಿ ನನಗೆ ಎಷ್ಟಿರ್ಬಾರ್ದು ರೇವತೆ. ಇವನಿಗೆ ಮಾತಲ್ಲಿ ಮರಳು ಮಾಡಿ ಪ್ರೀತಿಗೆ ಬಲೆ ಬೀಳಿಸಿ ಇವನಿಂದ ಹೇಗಾದ್ರೂ ಪಾರಾಗ್ಲೇಬೇಕು. ವಕ್ರತುಂಡ, ನಿನ್ನನ್ನ ಕಂಡ್ರೆ ನನಗೂ ಪ್ರೀತಿ, ಆದ್ರೆ ಏನ್ ಮಾಡೋದು, ಈ ನಿನ್ನ ಕೋಪ ಕಂಡ್ರೆ ಸ್ವಲ್ಪ ಬೇಜಾರು. ಹೌದಾ? ಈ ಮಾತನ್ನು ನೀನು ಮೊದಲೇ ಹೇಳಿದ್ರೆ ನಾನು ಹರಿಸಿದ ರಾಧೆ ನನ್ನ ಅರಮನೆಗೆ ಬಂದಾಯ್ತು. ನುಡಿಸು ಒಂದು ಪ್ರೇಮದ ಗೀತೆ. ರಾಜ, ತೇಜ, ಐ ಲವ್ ಯು ವಕ್ರತುಂಡ. Krishna
ಉಸಿರುವಳೆ ಹೆಣ್ಣೆ, ಕಚ್ಚದ ಬಿಡುದಿಲ್ಲ ರೇವತಿ ಕೆಂಪೋಣ ಗಂಡ. ನನ್ನ ಕಣ್ಣಿಗೆ ಮಣ್ಣ ಇಷ್ಟಿದೆ ರೇವತಿ, ನಿನ್ನ ಶೀಲ ಈ ವಕ್ರ ತುಂಡನಿಗೆ ಆವತೆ.